ಮಲೇಷಿಯಾಗ ಹೋಗಿ ಈ ಜಾಗಗಳಿಗೆ ಭೇಟಿ ನೀಡಿಲ್ಲ ಅಂತ ಅಂದ್ರೆ ಮೊದಲನೇ ಪ್ಲೇಸ್ ಬಂದು ಬಟ್ಟು ಕೇವ್ಸ್. ಇಲ್ಲಿರುವಂತ ಸುಬ್ರಹ್ಮಣ್ಯ ಸ್ವಾಮಿನ ನೋಡೋದಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದ ಜನ ಬರ್ತಾರೆ. ಇಲ್ಲಿ ನೀವು ಸುಮಾರು 272 ಸ್ಟೆಪ್ಸ್ ನ ಹತ್ಕೊಂಡು ಹೋದ್ರೆ ಮೇಲ್ಗಡೆ ಇರುವಂತ ಸುಬ್ರಹ್ಮಣ್ಯ ಸ್ವಾಮಿನ ನೋಡಬಹುದು. ಈ ಬಟ್ಟು ಕೇವ್ಸ್ ಬಂದು ಸುಮಾರು 400 ಮಿಲಿಯನ್ ವರ್ಷಗಳ ಕಾಲ ಹಳೆದು. ಈ ಜಾಗಕ್ಕೆ ಬಟ್ಟು ಕೇವ್ಸ್ ಅಂತ ಹೆಸರು ಬರೋ ಕಾರಣ ಇಲ್ಲಿ ಹರಿಯುವಂತಹ ಬಟ್ಟು ನದಿಯಿಂದ. ಎರಡನೇ ಪ್ಲೇಸ್ ಬಂದು ಮಲೇಷಿಯಾದ ಫೇಮಸ್ ಟ್ವಿನ್ ಟವರ್ಸ್. ಮಹಾಪ್ರಭು ಇಲ್ಲಿ ನೋಡಿ ಎಷ್ಟು ದೊಡ್ಡ ಕಟ್ಟಡ. ಈ ಬಿಲ್ಡಿಂಗ್ ಮುಂದೆ ಹೋಗಿ ಫೋಟೋ ತೆಗೆಸ್ಕೊಂಡ್ರೆ ಬೇರೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ನೀವು ಮಲೇಷಿಯಾಗ ಹೋಗಿದ್ದೀರಾ ಅಂತ, ಅಷ್ಟು ಫೇಮಸ್ ಇದು. ನೆಕ್ಸ್ಟ್ ಪ್ಲೇಸ್ ಬಂದು KL ಟವರ್ಸ್. ಈ ಟವರ್ ಸುಮಾರು 421 ಮೀಟರ್ ಹೈಟ್ ಇದೆ. ಇದ್ರ ಮೇಲಿಂದ ಇಡೀ ಕ್ವಾಲಾಲಂಪುರ್ ಸಿಟಿನೇ ಕಾಣಿಸುತ್ತೆ. ನೆಕ್ಸ್ಟ್ ಪ್ಲೇಸ್ ಗೆ ನೀವು ವಿಸಿಟ್ ಮಾಡೋದ್ ಬೇಡ, ಕ್ವಾಲಾಲಂಪುರ್ ಸಿಟಿ ಓಡಾಡ್ತಿದ್ರೆ ಸಾಕು ಎಲ್ಲಾ ಕಡೆ ಈ ಬಿಲ್ಡಿಂಗ್ ನಿಮಗೆ ಕಾಣಿಸುತ್ತೆ. ಇದು ಮಲೇಷಿಯಾದಲ್ಲೇನೆ ಎರಡನೇ ಅತಿ ದೊಡ್ಡ ಬಿಲ್ಡಿಂಗ್, 118 ಮರ್ಡಿಕ್. ಇನ್ನ ನ್ಯಾಷನಲ್ ಕಿಂಗ್ಸ್ ಪ್ಯಾಲೇಸ್, ಚೈನಾ ಟೆಂಪಲ್, ಚೈನಾ ಟೌನ್ ಅಂತ ಇನ್ನ ಬೇಜಾನ್ ಜಾಗಗಳಿದೆ. ಮಲೇಷಿಯಾಗ ಹೋದಾಗ ಖಂಡಿತ ಒಮ್ಮೆ ಈ ಜಾಗಗಳಿಗೆ ಭೇಟಿ ನೀಡಿ. ಇದೇ ತರಹದ ಹೆಚ್ಚಿನ ಮಾಹಿತಿಯುಳ್ಳ ಟ್ರಾವೆಲ್ ಕಂಟೆಂಟ್ ಗಳಿಗೆ ದಯವಿಟ್ಟು ನನ್ನ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.